ಈಗ ನಾನು ಮಾಡಿ ಮಾವರೇ ಇವತ್ತೆಲ್ಲ ಡ್ರಿಲ್ ಹಾಕಿರೋದು ಹೆಲ್ಪ್ ಮಾಡಿದ್ದು ಈಗ ಹೇಳಿದೆ ನಾನು. ನೋಡಿ ಗೈಸ್ ಫೈನಲಿ ಪೇಂಟಿಂಗ್ ಹ್ಯಾಂಗಾಯಿತು. ಎಸ್ ಶ್ರೀಕೃಷ್ಣ ಪರಮಾತ್ಮರಾದ ಇದ್ರು ತೆಗೆದೆ ಶಿವಪಾರ್ವತಿ ಅವ್ರು ಸಾಕು, ಅವ್ರ ಟೈಮ್ ಮುಗೀತು ಇವಾಗ. ಆ ಫ್ರೇಮಿನ ಟೈಮ್ ಮುಗೀತು. ನಮ್ಮ ಮನೇಲಿ ಶ್ರೀಕೃಷ್ಣ ಬೇಡ. ಯಾಕೆ? ನನಗೆ ಬೇಡ. ಹೌದು, ನನಗೆ ಬೇಡ. ಮಮ್ಮಿ ಪಪ್ಪಗೆ ಬೇಕೇನೋ, ನನಗೆ ಬೇಡ. ನನಗೆ ಶಿವ ಪಾರ್ವತಿನೇ ಬೇಕು. ಯಾರಿಗೆ ಕೃಷ್ಣ ಪರ್ವತ ಬೇಕು ಅವ್ರಿಗೆ ಬೇಕು, ನನಗೆ ಶಿವ ಪಾರ್ವತಿನೇ ಬೇಕು. ಸರ್ಪ್ರೈಸ್ ನೋಡಿ, ನಮ್ಮ ಸ್ಮಾಲ್ ನರ್ಸರಿಯಲ್ಲಿ ಪ್ಲಾಂಟ್ ಗಾರ್ಡನ್ನಲ್ಲಿ ಇವತ್ತು 7 ಫ್ಲವರ್ಸ್ ಬಂದಿದ್ದಾವೆ. ಆ್ಯಂಡ್ ದಿಸ್ ಇಸ್ ಒನ್ ಕ್ಯೂಟ್ ಲಿಟಲ್ ಸರ್ಪ್ರೈಸ್. ನೋಡಿ, 1 2 3, ಇಲ್ಲಿ 4, ಆ್ಯಂಡ್ ದಿಸ್ ಇಸ್ 5, ಆ್ಯಂಡ್ ಇದು 6. ಆ್ಯಂಡ್ ಎಲ್ಲಿ ಇಲ್ಲಿ ಚಿಕ್ಕದು 7 ಕಾಣಿಸ್ತಾ ಇದೆಯಾ? ಯಾ. ಆ್ಯಂಡ್ ಇದು ಕ್ಯೂಟ್ ಲಿಟಲ್ ಸರ್ಪ್ರೈಸ್ 8. ಇವತ್ತು ನಮ್ಮ ನರ್ಸರಿ, ನಮ್ಮ ಪ್ಲಾಂಟ್ ಗಾರ್ಡನಲ್ಲಿ ಇದೇ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗೆ ಇಷ್ಟೊಂದು ಫ್ಲವರ್ಸ್ ಒಂದೇ ಸರಿ ಬಂದಿರೋದು. ಅದಕ್ಕೋಸ್ಕರ ವೆರಿ ಬಿಗ್ ಥ್ಯಾಂಕ್ಸ್ ಟು ದಿಸ್ ಲೇಡಿ. ನಾವು ಯಾವಾಗಲೂ ಇಲ್ಲಿಂದ ಫ್ಲವರ್ಸ್ನ ಕಿತ್ಕೊಂಡು ದೇವ್ರ ಹತ್ರ ಹೋಗಿರ್ತೀವಿ. ದಟ್ ದೇವರಿಗೆ ನಮ್ಮ ಪ್ಲಾಂಟ್ಸ್ ಗಾರ್ಡನಿಂದ ಬಂದಿರೋ ಫ್ಲವರ್ ಇಡೋದೇ ಬೆಸ್ಟು ಅಂತ. ಸೊ ವಿ ಆರ್ ವೆರಿ ಹ್ಯಾಪಿ ಟುಡೇ. ಯಾಕೆಂದರೆ ಇಷ್ಟು ಚೆನ್ನಾಗಿರೋ ಪ್ಲೆಸೆಂಟ್ ವೆದರಲ್ಲಿ, ಪ್ಲೆಸೆಂಟ್ ಅಂತೂ ಇದೆ, ಮಳೆ ಬರೋಂಗಿದೆ, ಬಟ್ ಅಂದರೂ ರೇನಿ ಸೀಸನಲ್ಲಿ ಫ್ಲವರ್ಸ್ ಬೆಸ್ಟ್ ಬ್ಲೂಮ್ ಮಾಡ್ತವೆ ಅಂತಾರಲ್ಲ, ಇದೇ ಪ್ರೂಫ್. ಅದಕ್ಕೆ ವಿ ಆರ್ ವೆರಿ ವೆರಿ ಹ್ಯಾಪಿ. ಬ್ಯೂಟಿಫುಲ್ಲಾಗಿ ಹೀಗೆ ಬೆಳೀತಾ ಇರಿ ಬೇಬೀಸ್. ಥ್ಯಾಂಕ್ ಯು ಬೇಬೀಸ್. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಇವತ್ತು ನಾವು ಸೋಪ್ ಮಾಡ್ತಾ ಇದ್ದೀವಿ. ಸೊ ನನ್ನ ಹತ್ರ ಒಂದು ಸೋಪ್ ಮೇಕಿಂಗ್ ಕಿಟ್ ಇದೆ. ನಾನು ನಿಮಗೆ ಆ ಕಿಟ್ ತೋರಿಸ್ತೀನಿ. ಅದರಲ್ಲಿ ನಾವು ಒಂದು ಲಯನ್ ಯಾವ್ದು ಮೋಲ್ಡ್ ಇದೆ ಅಲ್ಲ, ಅದರಲ್ಲಿ ನಾವು ಇವತ್ತು ಸೋಪ್ ಮಾಡ್ತಾ ಇದ್ದೀವಿ, ನಾನು ಅಮ್ಮ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಲ್ಲಂಗೆ ಬನ್ನಿ ಸೋಪ್ ಮಾಡೋಣ. ಗೈಸ್, ಇದು ನನಗೆ ಸಿಕ್ಕಿದ್ದು ಕಿಟ್ಟು. ನಮ್ಮ ಅಕ್ಕ ನನಗೆ ಗಿಫ್ಟ್ ಕೊಟ್ಟಿದ್ದು ಸೋಪ್ ಮೇಕಿಂಗ್ ಕಿಟ್ಟು. ಇದರಲ್ಲಿ ಏನೇನಿದೆ ಅಂದ್ರೆ, ಫಸ್ಟ್ ಆಫ್ ಆಲ್ ಕಲರ್ಸ್ ಇದಾವೆ ಸೋಪಿಗೆ ಮಿಕ್ಸ್ ಮಾಡೋದಕ್ಕೋಸ್ಕರ. ಓಕೆ, ಆ್ಯಂಡ್ ಯಾವ್ಯಾವ ಕಲರ್ಸ್ ಇದಾವೆ ಅಂತ ನಿಮಗೆ ಹೇಳ್ತೀನಿ. ನೋಡಿ, ಗ್ರೀನ್ ಇದೆ. ಓಕೆ, ಇದು ಗ್ರೀನ್ ಕಲರ್ ಇಂದು ಇದೆ ಕಲರು. ಮತ್ತೆ ಬ್ಲೂ ಇದೆ, ಮತ್ತೆ ರೆಡ್ ಇದೆ, ಆ್ಯಂಡ್ ಯೆಲ್ಲೋ ಇದೆ. ಇದು ಕಲರ್ ಅಲ್ಲ, ಇದು ಸೆಂಟ್ ಸೋಪಿಗೆ. ನೋಡಿ ಬರ್ದಿದೆ ಕೂಡ ಸೆಂಟ್ ಅಂತ. ಓಕೆನಾ? ಅಂಡ್ ಈ ಕಲರ್ಸ್ ನೋಡಿ ಗೈಸ್, ಈ ತರ ಎಲ್ಲ ಕೈಗೆ ಹತ್ತುತ್ತೆ. ಸೊ ಗ್ಲವ್ ಹಾಕೊಂಡು ಯೂಸ್ ಮಾಡಿ ನೀವು, ಬೆಟರು. ನಾನು ಹೇಳ್ತಿರೋಳು, ನನ್ನ ಹತ್ರನೇ ಗ್ಲವ್ ಇಲ್ಲ. ನೆಕ್ಸ್ಟ್ ಇದು ಮ್ಯಾನುವಲ್. ಸೋಪನ್ ಹ್ಯಾಂಗ್ ಮಾಡ್ಬೇಕು ಅಂತೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಿಡನ್ ಟಾಯ್ ಒಳಗಡೆ ಟಾಯ್ ಇಟ್ಟು ಮುಚ್ಚಿಟ್ ಮಾಡ್ಬೋದು. ಗಿಫ್ಟ್ ರ್ಯಾಪ್ ಮಾಡಿ, ಗಿಫ್ಟ್ ರ್ಯಾಪ್ ಮಾಡಕ್ಕೋಸ್ಕರ ಇಲ್ಲಿ ನೋಡಿ ಕವರ್ಸ್ ಇದಾವೆ. ಅದ್ರಲ್ಲಿ ಒತ್ಬಿಟ್ಟು ಸೋಪನ್ನ ನಾವು ರಿಬ್ಬನ್ ಹಾಕಿ ಕಟ್ಬಿಟ್ಟು ಅದನ್ನ ಲಾಕ್ ಮಾಡಿ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೋದು. ಅಂಡ್ ಅದು ಬಿಟ್ಟು ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇದಾವೆ, ಹಾಗೆ ಏನೇನ್ ಕೊಟ್ಟಿದ್ದಾರೆ, ಕಂಟೆಂಟ್ಸು, ಇನ್ಸ್ಟ್ರಕ್ಷನ್ಸ್. ಅಂಡ್ ಇದು ಐಸ್ ಸ್ಟಿಕ್ಸ್ ಮಿಕ್ಸಿಂಗಿಗೋಸ್ಕರ. ಅಂಡ್ ಮೋಲ್ಡ್ಸ್ ಅಲ್ಲಿ ನೀವೇ ನೋಡಿ, ಮಂಕಿ ಇದೆ, ಇಮೋಜಿ ಇದೆ, ಲಯನ್ ಇದೆ, ಪಾಂಡಾ ಇದೆ, ಜಿರಾಫೆ ಇದೆ, ಎಲಿಫೆಂಟ್ ಇದೆ. ಎಲಿಫೆಂಟ್ ನಾನು ಆಲ್ರೆಡಿ ಒಂದ್ಸರಿ ಮುಂಚೆ ಮಾಡಿದ್ದೀನಿ ಗೈಸ್. ಸೊ ಇವತ್ತು ನಾವು ಲಯನ್ ಮಾಡ್ತಾ ಇದೀವಿ. ಯಾವ್ದು ರೈಟ್ ಸೈಡ್ ಇದೆ, ಲಾಸ್ಟ್ ಒನ್ ಮೇಲ್ಗಡೆ, ಅದೇ ಆ ಲಯನ್ ಮಾಡ್ತಾ ಇದೀವಿ ನಾವು. ಅಂಡ್ ಈ ಕಿಟ್ ಈ ತರ ಕಾಣುತ್ತೆ. ಇದು ದಾವಣಗೆರೆಯಲ್ಲಿ ಬ್ಲಿಂಕಿಟ್ ಅಲ್ಲಿ ಅವೈಲೇಬಲ್ ಇದೆ ಗೈಸ್. ಅಂಡ್ ಬೇರೆ ಎಲ್ಲ ಊರಲ್ಲೂ ಕೂಡ ಐ ಆಮ್ ಶ್ಯೂರ್ ನೀವು ಬ್ಲಿಂಕಿಟ್ ಮಾಡಿ ನೋಡಿ, ಬ್ಲಿಂಕಿಟ್ ಅಲ್ಲಿ ಸಿಗುತ್ತೆ. ಇಲ್ಲ
ಟಾಯ್ ಸ್ಟೋರ್ಸ್ ಅಲ್ಲೂ ಕೂಡ ಸಿಗುತ್ತೆ. ಇಲ್ಲಾಂದ್ರೆ ನೀವು ಅಫಿಷಿಯಲ್ ಫನ್ ಸ್ಕೂಲ್ ವೆಬ್ಸೈಟ್, ಅಮೆಝಾನ್ ವೆಬ್ಸೈಟ್ ಇಂದಾನು ಕೂಡ ಇದನ್ನ ಆರ್ಡರ್ ಮಾಡಬಹುದು. ನಾನು ಇದು ಡಿಸ್ಕ್ರಿಪ್ಷನ್ ಇದ್ದು ಏನ್ ಲಿಂಕ್ ಇದೆ ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಗೈಸ್, ನಾವು ಸೋಪ್ ಅನ್ನ ಮೆಲ್ಟ್ ಮಾಡಕ್ ಇಡ್ತಾ ಇದೀವಿ. ನೋಡಿ, ಈ ಸೋಪ್ ಇದೆ, ಅದನ್ನ ನಾವು ಮೆಲ್ಟ್ ಮಾಡಕ್ ಇಡ್ತಾ ಇದೀವಿ. ಬೇಸಿಕ್ಲಿ ದೊಡ್ಡ ಬಾರ್ ಕೊಟ್ಟಿರ್ತಾರೆ, ದೊಡ್ಡದಂತ ಹೇಳಕ್ಕೆ ಅಷ್ಟೇ, ಇಷ್ಟೇ ಸೈಜ್ ಇದು. ಅಂಡ್ ಈ ಸೈಜ್ ಇಂದ ಬಾರ್ ಇದು. ಆಲ್ರೆಡಿ ನಾನು ಫಸ್ಟ್ ಒಂದು ಹಾಫ್ ಇದನ್ನ 4 ಸರಿ ಸೋಪ್ ಮಾಡ್ಬೋದು ಗೈಸ್, 6 ಮೋಲ್ಡ್ ಇದ್ರು ಕೂಡ. ಒಂದು ಆಲ್ರೆಡಿ ಎಲಿಫೆಂಟ್ ಮಾಡಿದ್ದೆ, ಇನ್ನೂ ಒಂದು ಇವಾಗ ನಾವು ಮೆಲ್ಟ್ ಮಾಡ್ತಾ ಇದೀವಿ. ಇನ್ನೂ ಒಂದು 2 ಸೋಪ್ ಆಗ್ಬೋದು ಇದರಲ್ಲಿ. ಅಂಡ್ ಇಲ್ಲಿ ನೋಡಿ, ಈ ತರ ಮೆಲ್ಟ್ ಮಾಡ್ತಿದ್ದಾರೆ. ಇನ್ನೊಂದು ಮಾತು, ಅವ್ರು ಏನ್ ಕಂಟೆಂಟ್ ಅಲ್ಲಿ ಸ್ಪೆಸಿಫೈ ಮಾಡಿರಲ್ಲ, ಅದೇನ್ ಮಾತಂದ್ರೆ ನಿಮಗೆ ಪೇಪರ್ ಕಪ್ಸ್ ಬೇಕು ಗೈಸ್ ಇದಕ್ಕೋಸ್ಕರ. ಯಾಕಂದ್ರೆ ನೀವು ಎಷ್ಟು ಕಲರ್ಸ್ ಮಿಕ್ಸ್ ಮಾಡ್ಬೇಕಂತಿದ್ದೀರಾ ಅಷ್ಟು ಪೇಪರ್ ಕಪ್ಸ್ ತಗೊಳ್ಳಿ. ಇದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಇದು ಮೆಲ್ಟ್ ಆಗುತ್ತೆ. ಸೊ ಬೇಗ ಬೇಗ ಕಲರ್ ಹಾಕಿ ಐಸ್ ಕ್ರೀಮ್ ಚಿಕ್ಕಿನ ಮಿಕ್ಸ್ ಮಾಡಿ ನೀವು ಮೋಲ್ಡಿಗೆ ಹಾಕ್ಬಿಡ್ಬೇಕು. ಯಾಕಂದ್ರೆ ನೀವು ಒಂದ್ ನಿಮಿಷ ಮೇಲೆ ನೀವು ಈ ಗಾಳಿಗೆ, ಈ ವೆದರಿಗೆ 1 ನಿಮಿಷ ಮೇಲೆ ಹಂಗೆ ಬಿಟ್ಟಂದ್ರೆ ಸೋಪ್ ಹಂಗೆ ಅದು ಮತ್ತೆ ಹಾಳಾಗ್ಬಿಡುತ್ತೆ. ಸೊ ಫುಲ್ ಬಿಸಿ ಇದ್ದಾಗ ಏನ್ ಮೆಲ್ಟ್ ಮಾಡಿರ್ತಿರಲ್ಲ, ಅವಾಗ ಇದನ್ನ ಮೋಲ್ಡಿಗೆ ಹಾಕ್ಬಿಟ್ಟು ನಾವು ಮಾಡ್ಬೇಕು. ಅಂಡ್ ಇದ್ದು ಹೀಟ್ ಇನ್ ನೋಡಿ, ನೀವು ಇದನ್ನ ಸಿಮ್ ಅಲ್ಲೇ ಮಾಡ್ಬೇಕು. ನೀವು ಫುಲ್ ಹೈ ಅಲ್ಲಿ ಮಾಡ್ದಂದ್ರೆ ಸೋಪ್ ಬರ್ನ್ ಆಗುತ್ತೆ ಗೈಸ್, ಒಂಥರ ಬರ್ನ್ ಆಗೋಗುತ್ತೆ. ಅಂಡ್ ಅವಾಗ ಚೆನ್ನಾಗಿ ಕಾಣಲ್ಲ. ಹಂಗಾಗಿ ನೀವು ಸೋಪನ್ನ ಲೈಟ್ ಫ್ಲೇಮ್ ಅಲ್ಲಿ, ಸ್ಲೋ ಫ್ಲೇಮ್ ಅಲ್ಲಿ ನೀವು ಅದನ್ನ ಈ ತರ ಮೆಲ್ಟ್ ಮಾಡ್ಬೇಕು. ಆಲ್ರೆಡಿ ಇದು ಆಕ್ಚುಲಿ ಏನೋ ಒಂದ್ ಸೆಂಟ್ ಇದೆ, ಬಟ್ ಅದು ಒಂಥರ ವಾಷಿಂಗ್ ಪೌಡರ್ ಇದ್ದಂಗಿದೆ ಗೈಸ್. ಸೆಂಟ್ ವಾಷಿಂಗ್ ಪೌಡರ್ ಇದ್ದಂಗಿದೆ. ಅದಕ್ಕೆ ಈ ಒಂಥರ ವಾಸನೆ ತರ ಸ್ಮೆಲ್ ಅದು ಚೆನ್ನಾಗಿ ಬರ್ಬೇಕು ಅಂತ ಸೆಂಟ್ ಇನ್ ಒಂದು ಬಾಟಲ್ ನಾವು ಆಗ್ಲೂ ನಿಮಗೆ ತೋರಿಸಿದ್ದಲ್ಲ, ಅದನ್ನ ಆಡ್ ಮಾಡ್ತೀವಿ ನಾವು ಇದರಲ್ಲಿ. ಸೊ ಇವಾಗ ಇದು ಮೆಲ್ಟ್ ಆದ್ಮೇಲೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಇದನ್ನ ಪೇಪರ್ ಕಪ್ಸಿಗೆ ಹಾಕಿ ಏನ್ ಮಾಡ್ಬೇಕು ಅಂತ. ಅಮ್ಮ, ನೀವು ಎಲ್ಲ ಕುಕಿಂಗ್ ಮಾಡ್ತೀರಾ, ಏನೇನೋ ಎಲ್ಲ ಆಕ್ಟಿವಿಟೀಸ್ ಮಾಡ್ತೀರಲ್ಲ, ನಿಮಗೆ ಯಾವತ್ತಾದ್ರೂ ಅನ್ಸುತ್ತಾ ನೀವು ನಿಮ್ ಡಾಟರ್ ಜೊತೆ ನಿಂತ್ಕೊಂಡು ಸೋಪ್ ಮಾಡ್ತೀರಾ ಅಂತ? You were about to win Oscar. Had you ever thought you will get a chance to come on my show? ಕನ್ಸಲ್ಲೂ ನೆನ್ಸಿರ್ಲಿಲ್ಲ. ಇದು ಸ್ಮೆಲ್ ಮಾತ್ರ ತುಂಬಾ ಕೆಟ್ಟನಂಗಿದೆ. ಗೈಸ್, ಅಮ್ಮಗ್ ಫೋನ್ ಬಂತು ಅಂತ ಅವ್ರು ಹೋದ್ರು ಸ್ವಲ್ಪ, ಅಂಡ್ ನನಗೆ ಕೆಲಸ ಕೊಟ್ಟೋದ್ರು. ನಿಜವಾಗ್ಲೂ ಇದ್ರ ಮುಂದೆ ನಿತ್ಕಂದ್ರೆ ವಾಮಿಟು ಬರೋದ್ ವಾಪಸ್ ಹೋಗ್ಬಿಡ್ಬೇಕು, ಅಷ್ಟು ಕೆಟ್ಟದಾಗಿದೆ ಸ್ಮೆಲ್ಲು ಈ ಸೋಪಿಂದು. ಛೀ, ನನಗ್ ತೊಳ್ಕೊಳಕ್ ಆಗ್ತಿಲ್ಲ. ಬೇಗ ಇದ್ರಲ್ಲಿ ಆ ಸೆಂಟ್ ಮಿಕ್ಸ್ ಮಾಡ್ಬೇಕು. ಒಂಥರ ತುಂಬಾ ಕೆಟ್ಟಾಗಿದೆ ಗೈಸ್. ಓ ಶಿಟ್, ಆಗೋಯ್ತು ಮೆಲ್ಟ್. ಇದನ್ನ ಕಪ್ಪಿ ಹಾಕೋ ಟೈಮ್ ಬಂತು. ಮಮ್ಮಿ ಬಿಸಿ ಇದಾರೆ, ನಾವೇ ಮಾಡ್ಕೊನ್ಬೇಕು ಐ ಥಿಂಕ್. ಅಕ್ಕ, ನೀನ್ ಇದನ್ನ ಮಿಕ್ಸ್ ಮಾಡ್ತಿರೋ, ನಾನು ಹೋಗಿ ಇದು ತಗೊಂಡ್ ಬಂದ್ಬಿಡ್ತೀನಿ ಕಪ್ಸು. ಓಕೆ, ಕಪ್ಸ್ ತಂದಿದೀವಿ ಗೈಸ್. ಟ್ರಾನ್ಸ್ಫರ್ ಮಾಡ್ತೀಯ ಅಕ್ಕ? ನಾನೇ ಮಾಡ್ಲಾ? ಅಲ್ಲ, ಕಲರ್ಸ್ ಇಲ್ಲೇ ತಂದ್ಬಿಡೋಣ, ಸುಮ್ನೆ ಕಲರು ಮೋಲ್ಡ್ ಎಲ್ಲ ತಂದ್ಬಿಡ್ತೀನಿ. वो दोनों को आपको करना है ना. One eternity later. ಹಾ ಫುಲ್ ಬಾಯ್ಲ್ ಆಗೋಯ್ತು ಅದು ಗೈಸ್. ಹಾಲು ಉಗ್ದಂಗ್ ಉಗ್ತಾ ಇದೆ. ಇದನ್ನ ಬೇಗ ಬೇಗ ಟ್ರಾನ್ಸ್ಫರ್ ಮಾಡ್ಬೇಕು. ಓಕೆ, ಒಂದು ಅರ್ಧ ಇದಕ್ಕೆ, ಒಂದು ಅರ್ಧ ಇದಕ್ಕೆ ಹಾಕೋಣ. ಶಿಟ್, ಮೆಲ್ಟ್ ಆಗ್ತಾ ಇದೆ. ಸಾರಿ, ಮೆಲ್ಟ್ ಅಂತೆ, ಹಾರ್ಡ್ ಆಗ್ತಾ ಇದೆ. ಕೊಡಕ್ಕ ಸ್ಪೂನು. ಸ್ಟ್ರೆಸ್ ಆಗ್ತಾ ಇದೆ ಗೈಸ್, ನಾನು ಏನು ಮಾತಾಡಕ್ ಆಗ್ತಿಲ್ಲ, ಪ್ಲೀಸ್ ಡೋಂಟ್ ಮೈಂಡ್. ಇದು ಸೋಪ್ ವೇಸ್ಟ್ ಆಗೋದ್ರೆ ಹೇಗೆ ಅಂತ ನನಗೆ ಸಿಕ್ಕಾಬಳೆ ಸ್ಟ್ರೆಸ್ ಆಗ್ತಾ ಇದೆ. ಓಕೆ, ಕಲರ್ ಹಾಕೋಣ. ಯೆಲ್ಲೋ ಕಲರು. ಅಕ್ಕ, ಅದು ಹಾಕ್ಬೇಡಕ್ಕ, ಹಿಂದಕ್ಕೆ ಸೌಂಡ್ ಬರುತ್ತೆ. ಹಾ ಓಕೆ, ಇದು ಮಿಕ್ಸ್ ಆಯ್ತು. ಓಕೆ, ಇನ್ ಸ್ವಲ್ಪ ಹಾಕ್ಬಿಡೋಣ. ಹೆಂಗಿದ್ರೆ ಏನ್ ಜಾಸ್ತಿ ಇಲ್ಲ. ಅಂಡ್ ಇದ್ರಲ್ಲಿ ರೆಡ್ ಹಾಕ್ಬೇಕು. ಐಸ್ ಕ್ರೀಮ್ ಸ್ಟಿಕ್ ತಂದು ಎದ್ರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ, ನಾನು ಏನ್ ಮಾಡ್ತಿದ್ದೀನಿ ನನಗೆ ಗೊತ್ತಾಗ್ತಿಲ್ಲ. ಸರಿ ಅಕ್ಕ, ಸಿಸರ್ ಬೇಕು ಅಲ್ಲೇ. ಓಕೆ, ಮಮ್ಮಿ ಫೋನ್ ಇದೆ ಡ್ಯಾಡಿ, ಬ್ಲಾಗ್ ಶೂಟ್ ಮಾಡ್ತಿದ್ದೆ. ಇದೆಲ್ಲ ಕಿಚನ್ ಬಂದ್ ಅಮ್ಮ ನೋಡಿದ್ರೆ ಹಿಡ್ಕೊಂಡ್ ಓದಿತಾರೆ. ಇವಾಗ ಅವ್ರು ಬರೋ ಮುಂಚೆ ಸಾರ್ಟ್ ಅಂತೂ ಮಾಡಕ್ ಆಗಲ್ಲ. ಫಸ್ಟ್ ಇದನ್ನ ಇದಕ್ಕೆ ಹಾಕ್ಬಿಡೋಣ ಗೈಸ್, ಯಾಕಂದ್ರೆ ಇದು ಹೋಗ್ತಾ ಇದೆ.
ಒಂದು ಲೇಯರ್ ಹಾಕಿದ್ದೀನಿ. ಆ್ಯಂಡ್ ಓಕೆ, ಎಲ್ಲೋ ಹಾಕಿದ್ದೀನಿ. ಇನ್ನೊಂದು ಕಲರಲ್ಲಿ ಹಾಕನಾ? ನಿಮಗೆ 2 ಕಲರ್ಸ್ ಮಾಡೋದ್ಕಿನ್ನ ಐ ಥಿಂಕ್ 1 ಕಲರಲ್ಲೇ. ಆ್ಯಂಡ್ ಇದೆಲ್ಲ ಮೋಲ್ಡ್ ನೋಡಿ, ನನ್ನಿಂದ ಮಿಸ್ಟೇಕ್ ಆಯ್ತು. ಇದನ್ನ ಹಿಂಗೆ ಇಡ್ಬೇಕು, ಆಕ್ಚುಲಿ ಇದು ಹಿಂಗೆ ನಿಂದಿರ್ಬೇಕಿದು. ಆ್ಯಂಡ್ ಇನ್ನೊಂದ್ರಲ್ಲಿ ರೆಡ್ ಹಾಕ್ಬೇಕು. ಅದು ಐ ಡೋಂಟ್ ನೋ ವೈ ರೆಡ್ ಓಪನ್ ಆಗ್ತಾ ಇಲ್ಲ ಗೈಸ್. ಬೇರೆ ಕಲರ್ ಹಾಕು, ಆರೆಂಜ್. ಅದು ಆರೆಂಜ್ ಅಲ್ಲ, ಅದೇ ಅದು ಎಲ್ಲೋ ಈಗ ಹಾಕ್ವಲ್ಲ. ಎಲ್ಲೋ ಇದು ಅಲ್ವಾ? ಇದು ಅದು ಸೆಂಟು ಆಯ್ತು. ಓಕೆ ಓಕೆ, ಕಲರ್ ಹಾಕಿಲ್ಲು. ಮೆಲ್ಟ್ ಬಿಸಿ ಬಿಸಿ ಇದ್ದಂಗೆ ಹಾಕ್ಬೇಕು. ಇದೇ ಕೆ ಡ್ರಾಮಾ ಮೂಮೆಂಟ್ ನೋಡಿ ಗೈಸ್, ನನ್ನ ಲೈಫಲ್ಲಿ ಆಗ್ತಾ ಇರೋದು. ನಮ್ಮ ಅಕ್ಕ ನನ್ ಕೂದಲು ಸರಿ ಮಾಡೋದು. ಜಿರಾಫೆ ನೀನು ಆರೆಂಜ್ ಮಾಡ್ಬಿಡೋಣ. ಓಕೆ, ಎಸ್. ಅಷ್ಟು ಟ್ಯಾಲೆಂಟ್ ಇಲ್ಲ ಗೈಸ್, 2 ಕಲರ್ ಮಾಡೋ ಅಷ್ಟು ನನ್ನಲ್ಲಿ. ಆಕ್ಚುಲಿ ಲಾಸ್ಟ್ ಟೈಮ್ ಮಾಡಿದ್ದೆ. ಈ ಸರಿ ಐ ಆಮ್ ಲ್ಯಾಕಿಂಗ್ ದಟ್ ಟ್ಯಾಲೆಂಟ್. ನನ್ನೆಲ್ಲ ಟ್ಯಾಲೆಂಟ್ ಇಲ್ಲ. ಫಿಶ್ ಎಷ್ಟು ಬಿಸಿ ಇದೆ ಇದು. ಹಾಕಬೇಕಾದ್ರೆ ಅನ್ಸ್ತಾ ಇದ್ದಿಲ್ಲ. ಬೇಕಂತೆ ಫಿಶ್. ಇಲ್ಲ ತಲೆ ಹೊಡ್ಸ್ಕೊಂಡೆ ನಾನು ಅದನ್ನ. ಫಿಶ್ ಬೇಕಂತೆ, ಫಿಶ್. Bombastic side eye, criminal offensive side eye. ಇನ್ನೊಂದ್ ಸ್ವಲ್ಪ ಇದೆ, ಇದ್ರಲ್ಲೂ ಒಂದ್ ಸ್ವಲ್ಪ ಹಾಕ್ಬಿಡೋಣ. ಬಾ, ಒಂದೇ ಕಲರ್ ಇಂದ 3 ಸೋಪ್. ಏನೋ ಒಂದ್ ಆಗ್ತಾ ಇದಲ್ಲ ಬಿಡಿ. ಮಮ್ಮಿ ಇರ್ಲಿಲ್ಲ, ಅದಕ್ಕೆ ನಾನ್ ಸ್ಟ್ರೆಸ್ ಅಲ್ಲಿ ಈ ತರ ಆಯ್ತು ಗೈಸ್ ನನ್ನಿಂದ. ಮಮ್ಮಿ ಇದ್ದಿದ್ರ ಲಾಸ್ಟ್ ಟೈಮ್ ಅವ್ರು ನನಗೆ ಹೆಲ್ಪ್ ಮಾಡಿದ್ರು. ಇದನ್ನ ಯಾವಾಗ ಮಾಡಿದ್ವಿ, ಸೊ ನಾನು ಸಮ್ಹೌ ಮ್ಯಾನೇಜ್ ಮಾಡಿದ್ದೆ. ಐ ಆಮ್ ಶ್ಯೂರ್ ಮಮ್ಮಿ ಬಂದು ಇವಾಗ ಇಶ್ ಅಂತ ಹೇಳ್ತಾರೆ, ಬಟ್ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್. ಇದೆಲ್ಲ ಗಟ್ಟಿ ಆಗಿದ್ರೆ ಇನ್ನ ಬೇಜಾರಾಗ್ತಿತ್ತು. ಓಕೆ, ಏನೋ ಒಂದ್ ಮಾಡ್ದೆ, ಒಂದ್ ಸ್ಪೂನು ಹಾಳು ಮಾಡ್ದೆ, ಮಜಾ ಬಂತು. ಇದೇನಿದು, ಇದಿಷ್ಟು ಸೋಪ್ ವೇಸ್ಟ್ ಆಯ್ತು ನೋಡಿ ಗೈಸ್. ಇದೆಲ್ಲ ವೇಸ್ಟ್ ಆಗೋಯ್ತು. ಹೇಳ್ದಲ್ಲ ನಿಮ್ಗೆ ಬೇಗ ಆಗೋಗುತ್ತೆ. ಅಂಡ್ ಪ್ಲೀಸ್ ಈ ಪೇಪರ್ ಕಪ್ಪನ್ನೆಲ್ಲ ಸ್ಟವ್ ಮೇಲೆ ಇಡೋ ಕೆಲ್ಸಗಳು ಮಾಡಬೇಡಿ, ಬೆಂಕಿ ಹತ್ತುತ್ತೆ. ಸೈನ್ಸ್ ಗೊತ್ತಿರೋರಿಗೆ ಗೊತ್ತಿರುತ್ತೆ, ಸೈನ್ಸ್ ಗೊತ್ತಿಲ್ಲ ಅಂದ್ರೆ ನಿಮಗೆ ಗೊತ್ತಿರ್ಬೇಕು. ಮತ್ತೆ ಫೈರ್ ಇಂದ ಗ್ಯಾಸ್ ಸ್ಟವ್ ಇಂದ ಡೀಲ್ ಮಾಡೋ ಕೆಲಸ. ಸೊ ನೀವು ಪ್ಲೀಸ್ ಯಾರಾದ್ರೂ ನನ್ನಂತವ್ರು ಅಡಾಡ್ಸಿದೀರಾ ಅಂದ್ರೆ ಅಮ್ಮ ಇಲ್ಲದೆ ಮಾಡಬೇಡಿ ಇದನ್ನ. ಡೇಂಜರಸ್ ಇದು. ಅಕ್ಕಪಕ್ಕದವರಿಗೋಸ್ಕರ, ನಿಮಗೇನು ಆಗಲ್ಲ. ಡೇಂಜರಸ್ ಇದು. ಅಕ್ಕಪಕ್ಕದವರಿಗೋಸ್ಕರ, ನಿಮಗೇನು ಆಗಲ್ಲ. ಫೈನಲ್ ಔಟ್ಪುಟ್. ಇಲ್ಲ ಇನ್ನ ಇದು ಔಟ್ಪುಟ್ ಅಲ್ಲ, ಬಟ್ ಈ ತರ ಕಾಣಿಸುತ್ತೆ ಮೋಲ್ಡ್. ಹ್ಮ್ ಇಲ್ಲಿ ನೋಡಿ, ಮಂಕಿಗೂನು ಆರೆಂಜ್ ಕಲರ್. ಆಮೇಲೆ ಇದು ಇನ್ನೊಂದ್ಸಲ ಓಡಿಸ್ಕೊಂಡೆ. ಮಂಕಿಗೂನು ಆರೆಂಜು. ಬೇಸಿಕ್ಲಿ ಆ ಕಲರ್ ಜಾಸ್ತಿ ಇತ್ತಂತ ಎಲ್ಲದಕ್ಕೂ. ಅದ್ ಆಕ್ಚುಲಿ ರೆಡ್ ಬರ್ಬೇಕಿತ್ತು, ಆರೆಂಜ್ ಯಾಕೆ ಬಂತ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ನಮಗೆ ರೆಡ್ ಹೇಳಿದ್ರು ಅದು. ಓಕೆ, ಇವಾಗ ತಕ್ಷಣ ತೆಗಿಬೇಕಾ? ಅಲ್ಲ, ಸೈಡ್ ಇನ್ ಸ್ಕ್ರಾಪ್ ಆಫ್ ಮಾಡ್ತಿದ್ದೀನಿ, ಇಲ್ಲಾಂದ್ರೆ ಅದೇ ಶೇಪ್ ಅಲ್ಲಿ ಬಂದ್ಬಿಡುತ್ತೆ ಆಮೇಲೆ ಎದೋತದು. ಆಮೇಲೆ ಅದ್ ಲಯನು ಅನ್ಸಲ್ಲ, ಏನು ಅನ್ಸಲ್ಲ. ಮಮ್ಮಿ ನೋಡಿಲ್ಲ ಗೈಸ್. ನಾಳೆ ಈ ಬ್ಲಾಗ್ ನೋಡಬೇಕಾ ನೋಡ್ತಾರೆ, ಬಟ್ ಈಗ ಗೊತ್ತಾಗದ್ ಬೇಡ. ಸ್ವಲ್ಪ ಹಂಗೆ ಡ್ಯಾಮೇಜ್ ಆಗಿದೆ ಎಲ್ಲ ಅಂತ. ಓ ಮೈ ಗಾಡ್. ಆಮೇಲೆ ನೋಡಿ, ಇಲ್ಲಿನೂ ಸೋಪ್ ಇದೆ ಗೈಸ್. ಓ ಗಾಡ್. ಆಯ್ತು. You did not just do that. I'm gonna cry right now. ಓಕೆ, ಸರಿ ಗೈಸ್, ಸಾರಿ. ಸ್ವಲ್ಪ ನಂದು ಹ್ಯೂಮರ್ ಹಾಳಾಗಿದೆ. ಕಾಲೇಜಿಗೆ ಹೋಗ್ತಿದ್ದೇನಲ್ಲ, ಸ್ಟ್ರೆಸ್ ತುಂಬಾ ಆಗಿದೆ ನನಗೆ, ಹಾಗಾಗಿ ಹ್ಯೂಮರ್ನು ಹಾಳಾಗ್ತಾ ಹೋಗ್ತಾ ಇದೆ. ಈ ಸರ್ ಓಡಿಸ್ಕೊಳ್ಳಿಲ್ಲ. ಪ್ರೋಗ್ರೆಸ್. ಇದನ್ನೆಲ್ಲ ಎಸಿಯಾನ ಗೈಸ್. ಆಯ್ತು, ಇವು ಇಟ್ಕೊಂಡಿರೋಣ. ನೆಕ್ಸ್ಟ್ ಟೈಮಿಗೆ 1-2 ಸಲ ಸೋಪ್ ಮಾಡಕ್ ಇವ್ನ ಇಡೋಣ. ಈ ಸ್ಪೂನ್ ನಂತೆಲ್ಲ ಕತೆ ಹಾಳಾಗೋಯ್ತು. ಅಂಡ್ ಇದೇನ್ ನಾನು ಅಂತ ಒಂದ್ ಸೂಪರ್ ಹೀರೋ ಮೂವ್ ಫುಲ್ ಔಟ್ ಮಾಡ್ದಲ್ಲ, ಈ ಕಲರ್ ಬೇಕು ಅಂತ. ಓಕೆ, ಇದು ಕ್ಯಾಪ್ ಸಿಕ್ತು. ನನ್ ಕ್ಯಾಪ್ ಎಲ್ಲೋಯ್ತು ಅನ್ಕೊಂಡೆ, ಬಟ್ ಸಿಕ್ತು. ಈ ಪ್ಲಾಸ್ಟಿಕ್ ಡಬ್ಗಳು ಏನೇನು ಈ ಹೋಮಿಯೋಪತಿಕ್ ಮೆಡಿಸನ್. ಅವ್ರಿ ನಾವು ಸೆಂಟೆ ಹಾಕಿಲ್ಲ. ವಾ, ಇವಾಗ ಹಾಕಕ್ ಬರಲ್ಲ. ಓಕೆ, ಟ್ರೈ ಮಾಡು, ಇಲ್ಲಾಂದ್ರೆ ಗಲೀಜ್ ಸ್ಮೆಲ್. ಹಿಂಗೆ ಮೇಲಿಂದ ಹಾಕ್ತೀನಿ, ಅಬ್ಸರ್ವ್ ಆಗಂಗೆ. ಹೋಪ್ಫುಲಿ ಇದ್ರ ಒಳಗೊಳಗ ತಾನೇ ಹೋಗ್ಲಿ ಸೆಂಟು. ಆಕ್ಚುಲಿ ಅದ್ರಲ್ಲೇ ಮಿಕ್ಸ್ ಮಾಡ್ಬೇಕಿತ್ತು. ವಾ, ಚಪ್ಪಾಳೆ. ಒಂದ್ ಕೆಲ್ಸ ಮಾಡ್ತಿದೀನಿ ಗೈಸ್, ಅದಾಗ್ತಾ ಇಲ್ಲ ನನ್ ಕೈಯಲ್ಲಿ.
ನಾನ್ ಮುಂದಕ್ಕೆ ಹೋಗಿ ಹ್ಯಾಕ್ ಸರ್ಕಾರ ಚೂಸ್ ಮಾಡ್ಲಿ, ನೀವೇ ಹೇಳಿ. ಸೋಪ್ ಮಾಡಕ್ ಆಗ್ತಲ್ಲ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ, ಆತರ ಅನ್ಸುತ್ತೆ ಏನಾದ್ರು. ಅಂಡ್ ಗೈಸ್ ಇದು ಚೆನ್ನಾಗ್ ಬರುತ್ತೆ. ಇದೇನೋ ಕೆಟ್ಟದಾಗ ಬರುತ್ತೆ. ಐ ಡೋಂಟ್ ನೋ ಇದು ಏನ್ ಬರುತ್ತೆ ಅಂತ. ಲಾಸ್ಟ್ ಟೈಮ್ ನಾನು 2 ಕಲರ್ ಮಾಡಿದ್ದೆ ಗೈಸ್, ಬಟ್ ಓಕೆ ಮಮ್ಮಿ ಹೆಲ್ಪ್ ಮಾಡಿದ್ರು. ನಾನು ಹೇಳ್ದಲ್ಲ ನಿಮ್ಗೆ, ನನಗೆ ಮಾಡಕ್ ಹೇಳಿದ್ರೆ ಆಗ್ತಾ ಇದ್ದಿಲ್ಲ. ಇನ್ನ ಒಂಚೂರ್ ಎಡ್ಜ್ ಇದೆ, ಅದನ್ನು ತೆಗೆದ್ ಬಿಡೋಣ ಹೇಗಾರಾಗ್ಲಿ. ಮಮ್ಮಿ ಇನ್ನ ಬಂದಿಲ್ಲ. ಆಲ್ ದ ಡಿಸ್ಟ್ರಕ್ಷನ್ ಇಸ್ ಡನ್. ಹಾಳಾಗ್ಬೇಕಾಗಿದ್ದು ಆಲ್ರೆಡಿ ಹಾಳಾಗಿದೆ. ಇದಕ್ಕಿಂತ ಜಾಸ್ತಿ ಏನೇ ಆಗಕ್ ಸಾಧ್ಯ. ಯಾವಾಗ್ಲೂ ಹೀಗೆ ಯೋಚನೆ ಮಾಡ್ಬೇಕು, ಇದ್ರಕ್ಕಿಂತ ಕೆಟ್ಟದಾಗಿ ಏನ್ ಆಗಕ್ ಸಾಧ್ಯ ಅಂತ. ಅವಾಗ ನಿಮಗೆ ಅನ್ಸುತ್ತೆ, ಓ ನಾನು ಆಲ್ರೆಡಿ ಡಿಸ್ಟ್ರಕ್ಷನ್ ಲಾಸ್ಟ್ ಸ್ಟೇಜ್ ಅಲ್ಲಿ ಇದೀನಿ, ಇದಕ್ಕಿಂತ ಜಾಸ್ತಿ ಇನ್ನೇನು ಕೆಳಕ್ಕೆ ಆಗಲ್ಲ. ಅವಾಗ ನೀವು ಫುಲ್ ಪಾಸಿಟಿವ್ ಆಗಿ ಹೋಗ್ತೀರಾ. मंजिल को भूला कर जिया तो क्या जिया, अगर तुझ में दम है तो उसे पाकर दिखा, लिख दे खून से अपनी कामयाबी की कहानी और बोल उस किस्मत से कि दम है तो मिटा कर दिखा. ಅಂಡ್ ಈ ತರ ಮೆಸ್ ಇದ್ರು ನೀವು ಅವಾಗ ಅಷ್ಟೇ ಇರ್ತೀರಾ. ಓಕೆ ಓಕೆ ಗೈಸ್, ಇಲ್ಲೇ ಇರ್ರಿ ಸ್ವಲ್ಪ ಹೊತ್ತು ಬಿಟ್ಟು. ಯಾವಾಗ ಇದು ಮೋಲ್ಡ್ ಅನ್ನ ನಾವು ತೆಗಿತೀವಲ್ವಾ ಅವಾಗ ನಿಮಗೆ ತೋರಿಸ್ತೀವಿ. ಕಾದು ನೋಡ್ತಾ ಇರಿ ಗೈಸ್. ಇದು ಹಾಳಾಗೋಯ್ತಂದ್ರೆ ಫುಲ್ ಗಟ್ಟಿ ಆದ್ರೆ ಆಮೇಲೆ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ನೋಡಿ ನಾನು ಮಜ್ದೂರಿ ಮಾಡ್ತಾ ಇದ್ದೀನಿ. ನಾನೇ ಮಾಡಿರೋ ಕೆಲ್ಸನೆಲ್ಲ. ನೀವ್ ಎಷ್ಟೇ ನೀಟಾಗಿ ಮಾಡ್ಲಿ ಪಾತ್ರೆಯಿಂದ ಇದೆಲ್ಲ ಹೋಗಿಸ್ಬಿಡಿ. ಒಂದ್ ತಂತಿ ತಗೊಳ್ರಿ, ಹಾಕ್ರಿ, ಸೋಪ್ ಹಾಕಿ ಚೆನ್ನಾಗಿ ಉಜ್ರಿ, ಇಲ್ಲಾಂದ್ರೆ ಪಾತ್ರೆಯಿಂದ ಹೋಗಲ್ಲ. ಈಗ ನೀವ್ ಹೇಳ್ತೀರಾ, ನೀನು ಇದಕ್ಕೋಸ್ಕರ ಇದನ್ನ ಬಿಸಿನೀರ್ ಕಾಯಿಸಿ ಆಮೇಲೆ ಅದನ್ನ ತೆಗಿಬಹುದಾಯ್ತು ಅಂತ. ಐ ನೋ, ಬಟ್ ಅದು ಆಗುತ್ತಾ ಇಲ್ಲ, ನನಗ್ ಗೊತ್ತಿಲ್ಲ. ಅಂಡ್ ನನ್ನ ಹತ್ರ ಇವಾಗ ಸದ್ಯಕ್ಕೆ ಡೋರಾದ ಎಕ್ಸ್ಪ್ಲೋರ್ ಆಗಿ ಟೆಸ್ಟ್ ಮಾಡಕ್ ಏನು ಪೇಷನ್ಸ್ ಇಲ್ಲ. ಸೊ ಡ್ಯೂ ಟು ಲ್ಯಾಕ್ ಆಫ್ ಪೇಷನ್ಸ್ ನಾನು ಉಜ್ಜೋದ್ರಲ್ಲಿ ಬಿಲೀವ್ ಮಾಡ್ತೀನಿ. ಆಯ್ತು, ಅರ್ಥ ಆಯ್ತು. ಸೊ ಇನ್ನ ಕೊನೆಗಾಗಿ ಇನ್ನ ಒಂದ್ ಸ್ವಲ್ಪ ಉಜ್ಬೇಕು. ಗೋಧಿ ಪೀಶ. ಓ ಮೈ ಗಾಡ್. ಅದೆಲ್ಲ ಜಿಮ್ ಅಲ್ಲಿ ಇವತ್ತು ಶೋಲ್ಡರ್ ಬೈಸೆಪ್ಸ್ ಮಾಡಿದ್ದೆಲ್ಲ ಕೆಲ್ಸಕ್ಕೆ ಬರ್ತಿದೆ ಗೈಸ್. ಇದ್ರ ಸಲವೇ ಮಾಡಿದ್ ನಾನು ಆಕ್ಚುಲಿ ಅದೆಲ್ಲ. ಸೊ ನಂಗೆ ಗೊತ್ತಿತ್ತು ಈ ತರ ಸೋಪ್ ಮಾಡ್ತೀನಿ. ಐ ನೋ ಇಟ್ ಆಲ್, ನನಗೆಲ್ಲ ಗೊತ್ತಿರುತ್ತೆ. ನೋಡಿ ಗಾಯ್ಸ್, ಕ್ಲೀನ್ ಆಯ್ತು. ವಿಮ್ ಡ್ರಾಪ್ ಚಲೆ ನಾನ್ ಸ್ಟಾಪ್. ಡ್ರಾಪ್ ಚಲೆ ನಾನ್ ಸ್ಟಾಪ್. ಮಮ್ಮಿ ಬಂದ್ರು ಗೈಸ್. ಇದೇನಪ್ಪ ಒಂದ್ ಮಾಡಕ್ ಹೋಗಿ ನಾಕ್ ಮಾಡಿಟ್ಟಿಯಾ? ಇದು ಎಲ್ಲೋ ಮಿಕ್ಸ್ ಮಾಡ್ಕೊಳಕ್ ಹೋದೆ. ಫಸ್ಟ್ ಆಫ್ ಆಲ್ ಸೆಂಟ್ ಮಿಕ್ಸ್ ಮಾಡೋದ್ ಮರ್ತೋದೆ. ಅದಾದ್ಮೇಲೆ ಎಲ್ಲೋ ಸ್ವಲ್ಪ ಕಡಿಮೆ ತಗೊಂಡಿದ್ದೆ, ಅದು ರೆಡ್ ಅನ್ಕೊಂಡಿದ್ದೆ, ಬಟ್ ಆಕ್ಚುಲಿ ಇದು ಆರೆಂಜು ಸೆಂಟು. ಆಮೇಲೆ ಸೋಪ್ ಮೇಲಿಂದ ಹಾಕಿದೀನಿ. ಈಗ ಸ್ವಲ್ಪ ಚೆನ್ನಾಗಾಯ್ತಲ್ಲ, ಬೆಟರ್. ಸೆಂಟ್ ಹಾಕಿದೀನಿ ಇದ್ರ ಮೇಲೆ, ಅದು ಒಳಗ್ ಹೋಗಂಗೆ ವ್ಯಾಕ್ಸ್ ಸ್ಮೆಲ್. ಸೊ ಆಮೇಲೆ ಏನೇನ್ ಉಳಿತಾ ಹೋಯ್ತು ಎಲ್ಲಾನು ಆರೆಂಜ್ ಏನೇನಿತ್ತು ಎಲ್ಲದ್ರಲ್ಲಿ ಹಾಕ್ತೆ. ಬೈಕ್ ಹೊತ್ತಿದ್ದಾರೆ ಮಮ್ಮಿ. ಮಮ್ಮಿಗೋಸ್ಕರ ಬೈತಿದ್ದಾರೆ ಮಮ್ಮಿ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ಯಾ ಗೈಸ್? ಇಲ್ಲಿ ಕಾಣ್ತಿರ್ಬೋದು. ಸ್ಮೆಲ್ಲಿಗೆ ಮಸ್ಕಿಟೋ ಬಂದಿದೆ ಗೈಸ್. ಮಸ್ಕಿಟೋ ಸತ್ತೋಗ್ತಾವ. ಇದು ಏನಂತ ತಗೊಂಡ್ರೆ ಜಾಸ್ತಿ ಕೆಟ್ಟದಾಗಿದೆ. ಸೆಂಟ್ ಹಾಕಿದೀನಿ. ಸೊ ಮಂಕಿ, ಜಿರಾಫೆ, ಇದೇನೋ ಇಮೋಜಿ ಅಂಡ್ ಲಯನ್, ಅದು 2 ಕಲರು ಮಾಡಕ್ ಬರ್ಲಿಲ್ಲ, ಎಲ್ಲದರಲ್ಲೂ ಹಾಕ್ಬಿಟ್ಟಿನಿ. ಸೊ ಇವಾಗ ಇದು ಡ್ರೈ ಆದ್ಮೇಲೆ ಏನೋ ಒಂದು ಬ್ಲಂಡರ್ ಮಾಡಿದ್ದಾರೆ ನಿಮ್ಮ ಲಾಗರ್. ಸೊ ಅದನ್ನ ಕಾದು ನೋಡಿ ಎಷ್ಟು ಚೆನ್ನಾಗಿ ಬ್ಲಂಡರ್ ಮಾಡಕ್ ಸಾಧ್ಯ ನೀವುನು ಅಂತ. ಏನಾದ್ರು ನೋಡಿ ಗೈಸ್, ಇದೇ ಹೇಳೋದು, ನೀವು ಕಷ್ಟಪಡೋದು ಅಲ್ಲ, ಲೈಫ್ ಅಡ್ವೈಸ್ ಹೋಗಿ ನೀವು ಬೇಗರಿಗೆ ಕೇಳಿದ್ರೆ ಏನ್ ಫೀಲಿಂಗ್ ಇರುತ್ತಲ್ಲ ಆ ತರನೇ ನನ್ನಿಂದ ಬಂದ್ ನೀವು ಅಡ್ವೈಸ್ ಕೇಳಿದ್ರೆ. ಹ್ಯಾಂಡ್ ಟವಲ್ ಮೇಲೆ ಓಡಿಸ್ತಿದ್ದೀನಿ ಗೈಸ್.
ಲಾಸ್ಟ್ ಇವಾಗ ಇದನ್ನ ಡ್ರೈ ಆದ್ಮೇಲೆ ನೋಡ್ಬೇಕು. ಆಕ್ಚುಲಿ ಇದು 24 hours ಬೇಕು. ಸೊ ನಾವು ನಾಳೆ ಇನ್ ಬ್ಲಾಗ್ ಅಲ್ಲಿ ರಿವೀಲ್ ಮಾಡ್ತೀವಿ. ಇವತ್ತಿಗೆ ಇದು ಇಲ್ಲೇ ಎಂಡ್ ಆಗುತ್ತೆ ಬ್ಲಾಗ್. ಅಂಡ್ ಇದಿದ್ದು ಏನ್ ರಿವೀಲ್ ಇದೆ ಅದಕ್ಕೋಸ್ಕರ ನೀವು ನಾಳೆ ಕಾದು ನಾಳೆ ಇನ್ ಬ್ಲಾಗ್ ನೋಡ್ಬೇಕು. ಯಾ ನೋಡಿ ಗೈಸ್, ಸೋಪ್ ಕಿಟ್ಟು ಇದಿದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಇದ್ರ ಜೊತೆನೆ ಸೋಪ್ ರಿವೀಲ್ ನಾಳೆ ಬಂದು ನೀವು ಮತ್ತೆ ಬ್ಲಾಗ್ ಅಲ್ಲಿ ನೋಡಿ ಹ್ಯಾಕ್ ರೆಡಿ ಆಯ್ತು ಸೋಪ್ ಫೈನಲಿ ಅಂತ. ಅದ್ರ ಜೊತೆ ಮತ್ತೆ ನಿಮ್ಮ ಆರೋಗ್ಯ ನೀವೆಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ, ಖುಷಿಯಾಗಿರಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಯಾವುದೇ ಪ್ರಾಬ್ಲಮ್ ಇರಲಿ ಲೈಫಲ್ಲಿ ಅದು ಅಷ್ಟನ್ನು ಕೆಟ್ಟದಾಗಿರಲ್ಲ. ದಟ್ ನಿಮ್ಮ ಕೈಯಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅದು. ಸೊ ಆ ಥರ ಲೈಫಿಂದ ಯಾವುದೇ ಪ್ರಾಬ್ಲಮ್ಸ್ ಇರಲಿ ಅದನ್ನ ನಿಮ್ಮನ್ನ ಸೋಲ್ಸಕ್ಕೆ ಬಿಡಬೇಡಿ. ನೀವು ಯಾವಾಗಲೂ ಆ ಪ್ರಾಬ್ಲಮ್ಸ್ ಮೇಲೆ ಬಂದು ಇನ್ನೂ ಸ್ಟ್ರಾಂಗರ್ ಆಗಿ. ಇದನ್ನೇ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ಇದೇ ಪ್ಲೇಸಲ್ಲಿ ಇದೇ ಟೈಮಲ್ಲಿ ನಾಳೆ ಮತ್ತೆ ಸಿಗೋವರೆಗೂ ಬಾಯ್, ಟೇಕ್ ಕೇರ್, ನಮಸ್ಕಾರ.